ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು JS ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರಲ್ಲು. ನಾವು ಯೂಟ್ಯೂಬಿಗೆ 2013ನಲ್ಲಿ ಬಂದಿದ್ದೀವಿ. ಈಗ ಸೋಫಾರು 46,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿಯರ್ಲಿ 2 ಕೋಟಿ ವ್ಯೂಸ್ ಬರ್ತಾಯಿದೆ. ನಾವು ಬಂದು ಬೋರ್ವೆಲ್ ವಾಟರ್ ಪಾಯಿಂಟ್ನು ಚೆಕ್ ಮಾಡ್ತೀವಿ, ಡ್ರಿಲ್ಲಿಂಗು ಮಾಡಿಕೊಡ್ತೀವಿ, A to Z ಕನ್ಸಲ್ಟಿಂಗ್ ಮಾಡ್ತೀವಿ. ನಾವು ಡ್ರಿಲ್ಲಿಂಗ್ ಮಾಡಿರೋ ವೀಡಿಯೋಗಳು ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. 1000 ಫೀಟ್ ಒಳಗಡೆ ನೀರು ಬಂದಿಲ್ಲ ಅಂದರೆ, 1000 ಫೀಟ್ ಒಳಗಡೆ ಬಂದರೆ ನಾನು ನೀರು ಅಂತ ನನಗೆ ಲೆಕ್ಕ. 1000 ಫೀಟ್ಗೂ ನೀರು ಬಂದಿಲ್ಲ ಅಂದರೆ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಹಾಲು ಪ್ಯಾಕೆಟು ಚಾಕ್ಲೇಟು ಕೊಟ್ಬಿಟ್ರೆ ಚೆನ್ನಾಗಿ ನೀರು ಬಂದುಬಿಡುತ್ತೆ ಲೆಕ್ಕ. ಅದೇ ಥರ ಫಾಲೋ ಮಾಡ್ತಾಯಿದ್ದೀವಿ, ಅದೇ ಥರ ನೀರು ಕೊಡ್ತಾ ಇದ್ದಾರೆ ಬ್ರಹ್ಮದೇವರು. ನಮ್ಮ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ಗಳು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಾವು ಡ್ರಿಲ್ಲಿಂಗ್ ಟೈಮ್ನಲ್ಲಿ ಅವ್ರಿಗೆ ಲೈವ್ ವಿಡಿಯೋ ಹಾಕ್ತೀವಿ, ಅವ್ರು ಪ್ರಾರ್ಥನೆ ಮಾಡ್ತಾರೆ. ನೆಕ್ಸ್ಟ್ ಬರೋ ವೀಡಿಯೋಗಳು ಸೌಂಡ್ ಬಂದುಬಿಡುತ್ತೆ. ಇದು ಸೌಂಡ್ ಇಲ್ಲ ಅಂತ ಅವಾಯ್ಡ್ ಮಾಡಿಬಿಟ್ಟು ನಿಮ್ಮ ಹತ್ರ ಮಾತಾಡಬೇಕಂತ ಒಂದು ಫ್ಯೂ ಮಿನಿಟ್ಸು ಸೈಲೆಂಟ್ ಮಾಡಿದ್ದೀವಿ. ಆಮೇಲೆ ಸೈಲೆಂಟ್ ಮಾಡೋಂಗಿಲ್ಲ, ನೀವೇ ನೋಡ್ಕೊಳ್ಳಿ. ನಾವು ಡ್ರಿಲ್ಲಿಂಗ್ ಮಾಡ್ತೀವಿ, A to Z ಬೋರ್ವೆಲ್ ಕನ್ಸಲ್ಟಿಂಗ್ ಮಾಡ್ತೀವಿ. ನಂಬರ್ 9035278897. ಬೆಳಗ್ಗೆ 9 10, ಸಾಯಂಕಾಲ 5 6 ಮಾತಾಡಿದರೆ ಎಲ್ಲ ವಿಷಯಗಳು ನಾವು ಕನ್ಸಲ್ಟಿಂಗ್ ಮಾಡ್ಬೋದು. ಇದು ನಾನೇ JS ಸೆಲ್ವರಾಜು. ನಾವು ವಾಸ ಮಾಡೋದು ಕಮ್ಮನಲ್ಲಿ, ಬೆಂಗಳೂರು 33. ದಯವಿಟ್ಟು ಫಸ್ಟ್ ಟೈಮ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ನಮ್ಮ ಹತ್ರ ರೋಬೋ ಬೋರ್ವೆಲ್ ಐತೆ, ರಾಡ್ ಕ್ಲೀನಿಂಗ್ ಮಿಷಿನ್ ಐತೆ, ಕ್ಯಾಮ್ರಾ ಸ್ಕ್ಯಾನಿಂಗ್ ಐತೆ, ಓಸ್ ಕ್ಲೀನಿಂಗು ಎಲ್ಲ ಸರ್ವಿಸ್ ನಮ್ಮ ಹತ್ರ ಐತೆ. ಬಟ್ ನಮ್ಮದು ಬಂದು ಕಮ್ನಲ್ಲಿಂದ 20 ಕಿಲೋಮೀಟ್ರ್ ಒಳಗಡೆ ಹೋದರೆ ಮಾಡ್ತೀವಿ. ಜನರಲ್ ಆಗಿ ಸ್ಲಟೆಡ್ ಪೈಪ್ ಹಾಕಬೇಕು ನೆಸೆಸಿಟೀಸ್ ಇಲ್ಲ. ಸ್ಲಟೆಡ್ ಪೈಪ್ ಅವಾಯ್ಡ್ ಮಾಡಬೇಕಂದ್ರೆ ನೀವು ಲಾಗ್ ಬುಕ್ ಮೇಂಟೈನ್ ಮಾಡಿದರೆ ಗೊತ್ತಾಗುತ್ತೆ ಹೆಂಗಂತ. ಲಾಗ್ ಬುಕ್ ಇದ್ದರೆ ಈ ಒಂದೊಂದು ರಾಡ್ಗೂ ಸರಿ ಸ್ಟಾರ್ಟಿಂಗ್ ಎಂಡು ನೀವು ಎಂಟ್ರಿ ಮಾಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ. ಫಿಲ್ಟರ್ ಪೈಪು ಹಾಕಾಗ 100% ಅವಾಯ್ಡ್ ಮಾಡಿ. ಇಲ್ಲ ಅಂದರೆ ಈ ಥರ ವೀಡಿಯೋಗಳನ್ನು ಕಳಿಸಿ ಆಗ್ಬೇಕು ನೆಸೆಸಿಟೀಸ್ ಇದೆಯಾ ಇಲ್ಲ ಅಂತ ಹೇಳ್ತೀವಿ. ಯಾವ ಕಲರ್ ಬಂದರೆ ಮಾಡ್ಬೋದು, ಇಲ್ಲ ಅಂತ ಹೇಳ್ತೀವಿ. ತುಂಬ ಲೂಸ್ ಬಂದರೆ, ತುಂಬ ಬೋಲ್ಡರ್ಸ್ ಬಂದರೆ ಫಿಲ್ಟರ್ ಪೈಪ್ ಹಾಕಬೇಕು. ಈಗ ಬೋರ್ ಎಂಡಿನಲ್ಲಿ ಬಂದರೆ 900 ಫೀಟ್ ಮಾಡಿ 900 ಫೀಟ್ನಲ್ಲಿ ಫಿಲ್ಟರ್ ಪೈಪ್ ಹಾಕ್ಬೇಕಂದ್ರೆ ಬೇಡ. 2 ಮೂಟೆ ಚೆಲ್ಲಿ ಹಾಕಿದ್ರೆ ಸರಿ ಇತ್ತು. ಎಲ್ಲಿ ಪ್ರಾಬ್ಲಮ್ ಬರುತ್ತೋ ಅಲ್ಲಿ ಒಂದು 100 ಫೀಟ್ ಎಕ್ಸ್ಟ್ರಾ ಡ್ರಿಲ್ ಮಾಡಿದರೆ 100 ಫೀಟ್ ಕ್ಲೋಸ್ ಮಾಡ್ಬೋದು. ಬ್ಯಾಲೆನ್ಸ್ ಹಂಗೆ ಇರುತ್ತೆ. ಫಿಲ್ಟರ್ ಪೈಪ್ ಹಾಕ್ಬಿಟ್ರೆ ಅವತ್ತಿಗೆ ಸೇಫ್ಟಿ ಆಗುತ್ತೆ. ಆಮೇಲೆ ಅದನ್ನೇ ನಮಗೆ ತೊಂದರೆ ಆಗುತ್ತೆ. ಸರಿನಾ? ಅಕ್ಕಪಕ್ಕ ಒಂದು ಏರ್ ಪಾಸಿಂಗ್ ಆಗೋದ್ರೆ ಫಿಲ್ಟರ್ ಪೈಪು ಜಾಮ್ ಆಗಿಬಿಡುತ್ತೆ. ನೆಕ್ಸ್ಟು ಡ್ರೈ ರನ್ ಮಾಡಿದರೆ ಅದನ್ನು ಮಿಲ್ಟಾಗಿಬಿಡುತ್ತೆ. ನೀರು ಅವಾಯ್ಡ್ ಆಗುತ್ತೆ, ಕಡಿಮೆ ಬರುತ್ತೆ, ಸೋರ್ಸ್ಗಳು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೀಡಿಯೋಗಳು ಸೌಂಡ್ ಬಂದುಬಿಡುತ್ತೆ.
ನೀವೇ ಕೇಳಿ. ಸೌಂಡ್ ಎಲ್ಲಿ ಸ್ಟಾಪ್ ಆಗುತ್ತೋ ಅಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ನಮ್ಮ ಹತ್ರ ರೋಬೋ ಬೋರ್ವೆಲ್ ಐತೆ, ರಾಡ್ ಕ್ಲೀನಿಂಗ್ ಮಿಷಿನ್ ಐತೆ. ರೋಬೋನಲ್ಲಿ ರೇಟ್ ಮಾಡ್ಬೋದು. ನಾವು ಯಾವುದೇ ಕೆಲಸ ಇರಲಿ ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ, ಅದಕ್ಕೆ 2000 ರೂಪೀಸ್ ಚಾರ್ಜ್ ಮಾಡ್ತೀವಿ. ಅಲ್ಲಿ ಬಂದುಬಿಟ್ಟು ಏನೇನು ನಿಮಗೆ ಸೊಲ್ಯೂಷನ್ ಕರೆಕ್ಟಾಗಿ ಹೇಳ್ಬೋದು, ನಿಮಗೆ ಸಮಾಧಾನ ಆಗುತ್ತೆ. ಅಪ್ಪನ್ನು ಆಟೋ ಬುಕ್ ಮಾಡಬೇಕು. ನಮ್ಮ ಸರ್ವೀಸು ಕಂಬಲಿಂದ 20 ಕಿಲೋಮೀಟ್ರ್ ಒಳಗಡೆ ನಾವು ದಾಟಿ ಮಾಡಲ್ಲ. ಬೋರ್ವೆಲ್ ಪಾಯಿಂಟ್ ಚೆಕ್ ಮಾಡಿ ಯಾವ ಏರಿಯಾ ಬೇಕಂದ್ರೆ ಚೆಕ್ ಮಾಡಿ ಕೊಡ್ತೀವಿ. ನನ್ನ ವೀಡಿಯೋಗಳು ಫಸ್ಟ್ ಟೈಮ್ ನೋಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ವೀಡಿಯೋಗಳೆಲ್ಲ ಬರುತ್ತೆ, ಅದ್ಮೇಲೆ ಸೌಂಡ್ ಇರುತ್ತೆ, ಏನು ಮಾತಾಡೋಂಗಿಲ್ಲ. ನಾವು ಚೆಕ್ ಮಾಡಿದ ಜಾಗದಲ್ಲಿ ಅವರು ಪಿನ್ ವೀಡಿಯೋಗಳು ಕಳಿಸಿದ್ದಾರೆ. ಕಳಿಸಿರೋದಕ್ಕೆ ನೀರು ಬಂದಿದೆ. ನನಗೆ ಯಾರು ವೀಡಿಯೋ ಕಳಿಸಿಲ್ಲನೋ ಅವ್ರಿಗೆ ನೀರು ಬಂದಿಲ್ಲ. ಅದನ್ನು ಬರುತ್ತೆ ನೋಡಿ, ಸರಿನಾ? ಡ್ರಿಲ್ಲಿಂಗ್ ಮಾಡೋ ಟೈಮಲ್ಲಿ ಆನ್ಲೈನ್ ವಾಟರ್ ಪ್ಯಾಂಟು ಚೆಕ್ ಮಾಡಿ ಕೊಡ್ಬೋದು. ಫೋನ್ ಮೂಲಕ ಚೆಕ್ ಮಾಡಿದ್ರೆ 2000 ಆಗುತ್ತೆ. ಡೈರೆಕ್ಟಾಗಿ ಬಂದರೆ 5000 ರೂಪೀಸ್ ಚಾರ್ಜ್ ಆಗುತ್ತೆ. ಪ್ಲಸ್ ಅಪ್ ಆ್ಯಂಡ್ ಡೌನ್ ಆಟೋ ಅವರು ಬುಕ್ ಮಾಡಬೇಕು. ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ, ಬಟ್ ಫಿಲ್ಟರ್ ಪಂಪ್ ನೆಸಿಟೀಸ್ ಇಲ್ಲ. ಅದು ನಾವೇನು ಹೇಳೋಂಗಿಲ್ಲ, ನೀವು ನಂಬೋರಿಲ್ಲ. ನಾನು ಚೆಕ್ ಮಾಡೋದು ಬೇರೆಯವರು ಫಿಲ್ ಮಾಡಿದ್ದಾರೆ. ಇದು ಬೇರೆಯವ್ರದ್ದು, ಅವರು ಅಪ್ ಟು ಡೇಟ್ ವೀಡಿಯೋ ಕಳಿಸಿದ್ದಾರೆ. ಚೆನ್ನಾಗಿ ನೀರು ಬಂದಿದೆ, ನೀವೇನು ನೋಡ್ಕೊಳ್ಳಿ. ಇದು ಒಂದು ಜಾಗ, ಬೇರೆಯವರು ಪಾಯಿಂಟ್ ಚೆಕ್ ಮಾಡಿದ್ದಾರೆ. 1200 ಫೀಟ್ ಡ್ರಿಲ್ ಮಾಡಿಬಿಟ್ಟಿದ್ದಾರೆ. ಫರ್ದರ್ ಹೋಗ್ಬೋದಾ ಬೇಡ ಅನ್ನೋದು ನನ್ನ ಹತ್ರ ಕೇಳಿದ್ದಾರೆ. ನಾನು ಹೋಗ್ಬಿಟ್ಟು ಚೆಕ್ ಮಾಡಿದ್ವಿ. ನನ್ನ ಲೆಕ್ಕ ಪ್ರಕಾರ ಫರ್ದರ್ ಹೋಗಿದ್ರೆ ನೀರು ಇಲ್ಲ, ಆಲ್ರೆಡಿ ಒಂದು ಸೋರ್ಸ್ ಟಚ್ ಆಗಿದೆ ಅಂತ ಹೇಳಿದ್ದೀವಿ. ನನ್ನ ತೆಂಗಿನ ಕ್ಯಾನ್ ಮೂಲಕನೇ ಹೇಳಿದ್ವಿ, ಜಿಯೋ ಕಟ್ರ್ ಮೂಲಕ ಹೇಳಿದ್ವಿ. ಆಮೇಲೆ ಅವರು ಡ್ರಿಲ್ಲಿಂಗ್ ಸ್ಟಾಪ್ ಮಾಡಿದ್ದಾರೆ. ಅರ್ಥ ಆಯ್ತಾ? ನೀರು ಇಲ್ಲ ಅಂತ ಹೇಳಿದ್ವಿ, ಅವ್ರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನೀರಿದೆ ಅಂದರೆ ಅವ್ರು ಫರ್ದರ್ ಡೆಪ್ತ್ಗೆ ಹೋಗ್ಬೋದು. ಈ ಥರ ಒಂದು ವೀಡಿಯೋ ಫಸ್ಟ್ ಅವ್ರು ಕಳಿಸ್ಬೇಕು. ಕಳಿಸಿದ ಮೇಲೆ 5000 ಪೇಮೆಂಟ್ ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಆಟೋ ಬುಕ್ ಮಾಡಬೇಕು. ಹೋಗಿದ್ವಿ, ನೋಡಿದ್ವಿ. ಅದು ಕಂಟಿನ್ಯೂಷನ್ ವೀಡಿಯೋ ಬರ್ಬೋದು, ನೋಡ್ಕೊಳ್ಳಿ.
ಹಾಯಿಸಿಲ್ಲ ಅಂದ್ರೆ ನಾನು ನೀರಿಗೆ ಗ್ಯಾರಂಟಿ ಹೇಳೋಂಗಲ್ಲ. ನೀವು ಹಾಕಿದರೆ ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ. ನಮ್ಮ ಸಬ್ಸ್ಕ್ರೈಬ್ಗಳು ವೀಡಿಯೋ ನೋಡೋರು ಪ್ರಾರ್ಥನೆ ಮಾಡ್ಕೊಳ್ತಾರೆ ನೀರು ಬರಬೇಕಂತ. ಖಂಡಿತ ನೀರು ಬಂದ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಈ ವಿಡಿಯೋ ನೋಡಿರೋ ಒಬ್ರೊಬ್ರು ಯಾರ್ಯಾರು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ನಾರ್ಮಲಾಗಿ ಈ ಥರ ಅಪ್ ಟು ಡೇಟ್ ಲೈವ್ ವಿಡಿಯೋ ಮಾಡ್ತೀವಿ. ನಮ್ಮ ಸಬ್ಸ್ಕ್ರೈಬ್ ವಿಡಿಯೋ ನೋಡೋರು ಪ್ರಾರ್ಥನೆ ಮಾಡ್ತಾರೆ, ಚೆನ್ನಾಗಿ ನೀರು ಬಂದುಬಿಡುತ್ತೆ. ತುಂಬ ಒಳ್ಳೆ ಆಲಿಸ್ವೆಲ್ ಓಂ ಮೋಸು ಬ್ರಹ್ಮದೇವ ಪೋಟ್ರಿ.